ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾ ಹಿಂದೆ ಕಾಸ್ಟ್ ಆಫ್ ಲಿವಿಂಗ್ ಇನ್ ಆಸ್ಟ್ರೇಲಿಯಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಯಾರ್ಯಾರಿಗೆ ಎಷ್ಟು ಸಂಬಳಗಳು ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ. ಅದರಲ್ಲಿ ತುಂಬಾ ಜನ ಏನ್ ಕೇಳಿದ್ರು ಅಂದ್ರೆ, ನಮಗೂ ಆಸ್ಟ್ರೇಲಿಯಾಗೆ ಬರಬೇಕು, ಅಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ತರ ವೀಸಾ ಇರಬೇಕು ಅದನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ವೀಸಾ ಈಸಿಯಾಗಿ ಸಿಗುತ್ತೆ, ಯಾವ ವೀಸಾ ಸಿಗೋದು ತುಂಬಾನೇ ಕಷ್ಟ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ನೀವೇನೆ ನಿಮ್ಮ ಒಂದು ಕ್ರೈಟೀರಿಯಾಗೆ ಸೆಟ್ ಆಗೋ ತರ ನೀವು ಕೂಡ ವೀಸಾಗೆ ಅಪ್ಲೈ ಮಾಡಿ ನೀವು ಆಸ್ಟ್ರೇಲಿಯಾಗೆ ಬಂದು ವರ್ಕ್ ಮಾಡಬಹುದು, ಅಥವಾ ಟೂರಿಸಂ ಈ ತರ ಯಾವ್ದಕ್ಕಾದ್ರೂ ಬರಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಸ್ವಲ್ಪ ಈಸಿಯಾಗಿ ಸಿಗೋ ವೀಸಾ ಮತ್ತೆ ಸ್ವಲ್ಪ ಕಷ್ಟ ಆದ ವೀಸಾ ಸಿಗೋದು ಅನ್ನೋ ತರ ಹೇಳ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ವಲ್ಪ ಈಸಿಯಾಗಿ ಸಿಗುವಂತಹ ವೀಸಾ ಯಾವ್ದಪ್ಪ ಅಂದ್ರೆ ವಿಸಿಟರ್ಸ್ ವೀಸಾ ಅಥವಾ ಟೂರಿಸಂ ವೀಸಾ ಅಂತ. ಈ ಒಂದು ಕ್ಯಾಟಗರಿ ವೀಸಾಗಳು ನಮ್ಗೆ ಸ್ವಲ್ಪ ಈಸಿಯಾಗಿ ಸಿಗುತ್ತೆ. ವಿಸಿಟರ್ಸ್ ವೀಸಾ ಮತ್ತೆ ಟೂರಿಸಂ ವೀಸಾ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನಿಮ್ ಫ್ಯಾಮಿಲಿ ಯಾರೋ ಇಲ್ಲಿ ಇರ್ತಾರೆ, ಅವ್ರನ್ನ ನೋಡೋದಕ್ಕೆ ನೀವು ಬರ್ಲಿಕ್ಕಿರತ್ತೆ, ಅಥವಾ ನಿಮ್ಗೆ ಟೂರ್ ಬರ್ಬೇಕು. ಆಸ್ಟ್ರೇಲಿಯಾದಲ್ಲಿ ಎಷ್ಟೊಂದು ಪ್ಲೇಸಸ್ ಇರುತ್ತೆ ಅಲ್ವಾ, ಅದನ್ನ ನೋಡ್ಬೇಕು ಅಂತ ಬರೋದಕ್ಕೆ ಟೂರ್ ಮಾಡೋದಿಕ್ಕೆ ಬರ್ಬೋದು. ಅಥವಾ ಇಲ್ಲಾಂದ್ರೆ ಯಾವ್ದೋ ಫಂಕ್ಷನ್ ಇರುತ್ತೆ, ಯಾವ್ದೋ ಇವೆಂಟ್ಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಕ್ಕೆ ಬರ್ತಾರಲ್ಲ ಅವ್ರುಗಳು ತಗೊಬಹುದು. ಇಲ್ಲಾಂದ್ರೆ ಈ ಮೂವಿ ಎಲ್ಲ ಆಗ್ತಾ ಇರುತ್ತೆ ಗೊತ್ತಾ, ಈ ಮೂವಿ ಸ್ಟಾರ್ಸ್ ಗಳೆಲ್ಲ ಒಂದು ಸಾಂಗ್ ಶೂಟಿಂಗಿಗೆಲ್ಲ ಬರ್ತಾರಲ್ಲ, ಅವರು ಕೂಡ ವಿಸಿಟರ್ಸ್ ಅಥವಾ ಟೂರಿಸಂ ವೀಸಾ ಮೇಲೆನೆ ಬಂದಿರ್ತಾರೆ. ಅಥವಾ ಇನ್ನೊಂದು ಕ್ಯಾಟಗರಿ ಅಂದ್ರೆ ಏನೋ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ನಮ್ಗೆ ಇಂಡಿಯಾದಲ್ಲಿ ಅಷ್ಟೊಂದು ಟ್ರೀಟ್ಮೆಂಟ್ ಆಗಲ್ಲ, ಆಸ್ಟ್ರೇಲಿಯಾದಲ್ಲಿ ಮಾಡಿಸಿದ್ರೆ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿರುತ್ತೆ ಅಂತ. ಸೊ ಮೆಡಿಕಲ್ ರೀಸನ್ ಇಂದನೂ ಬರ್ತಾರಲ್ವಾ, ಅವರು ಕೂಡ ವಿಸಿಟರ್ಸ್ ಅಥವಾ ಟೂರಿಸಂ ವೀಸಾ ಮೇಲೆ ಬರ್ತಾರೆ. ಇದರಲ್ಲೂ ಫ್ರೆಂಡ್ಸ್ ನಿಮ್ಗೆ ವಿಸಿಟರ್ಸ್ ಮತ್ತೆ ಟೂರಿಸಂ ವೀಸಾದಲ್ಲಿ ಎಷ್ಟೊಂದು ಸಬ್ ಕ್ಲಾಸಸ್ ಇದೆ ಅಂದ್ರೆ 600 ಅಂತ. ಇವಾಗ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಲ್ವಾ, ನಮ್ಮ ತಂದೆ ತಾಯಿನ ನಾನು ಇಲ್ಲಿ ಏನಾದ್ರೂ ಕರೆಸ್ಕೊಬೇಕು ಟೆಂಪರರಿ ಆಗಿ 1-3 ತಿಂಗಳು 1 ವರ್ಷ ತನಕ ಅಂದ್ರೆ, ನಾನು ಅವ್ರಿಗೆ ಇನ್ವಿಟೇಷನ್ ತರ ಕಳಿಸ್ಬಿಟ್ಟು ಮೇಲ್ ಅಲ್ಲಿ ನನ್ನ ತಂದೆ ತಾಯಿಯನ್ನ ನಾನು ಇಲ್ಲಿ ಕರೆಸ್ಕೊತಾ ಇದ್ದೀನಿ, ನನ್ನನ್ನ ವಿಸಿಟ್ ಮಾಡಕ್ಕೆ ಅಂತ ಇನಿಶಿಯೇಟ್ ಮಾಡಿ ನಾನು ಕೂಡ ಅವ್ರನ್ನ ಕರೆಸ್ಕೊಬಹುದು. ಅದನ್ನ ಸಬ್ ಕ್ಲಾಸ್ 600 ಅಂತ ಕರೀತಾರೆ ಆಯ್ತಾ, ಅದ್ರಲ್ಲಿ ಕರ್ಸ್ಕೊಳ್ಳೋದು. ಇನ್ನೊಂದು 601 ಅಂತಾನು ಕೂಡ ಸಬ್ ಕ್ಲಾಸ್ ಅಲ್ಲೆಲ್ಲ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದು ಕಂಪ್ಲೀಟ್ ಆಗಿ ಏನ್ ಹೇಳ್ತೀನಿ ಅದು ಫುಲ್ ಡೀಟೈಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಒಂದಿನ ಆದ್ರೂ ಸಾಕಾಗಲ್ಲ ವೀಸಾಗಳ ಬಗ್ಗೆ ಹೇಳೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಫುಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ ಎಲ್ಲಾ ವೀಸಾದು. ಸೊ ಇಲ್ಲಿ ನಾನು ಬ್ರೀಫ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದು ಬಂದ್ಬಿಟ್ಟು ವಿಸಿಟರ್ಸ್ ವೀಸಾ. ನೀವೇನಾದ್ರು ಟ್ರಿಪ್ ಬರೋದಿದ್ರೆ, ಟೂರಿಗೆ ಬರೋದಿದ್ರೆ, ಅಥವಾ ನಿಮ್ಮ ಯಾವ್ದಾದ್ರು ಫ್ಯಾಮಿಲಿ ಇವರನ್ನ ಮೀಟ್ ಆಗೋದಿಕ್ ಬರೋದಿದ್ರೆ, ಅಥವಾ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಮೇಲೆ ಆಸ್ಟ್ರೇಲಿಯಾಗೆ ಬರ್ಬೇಕು ಅಂತ ಇದ್ರೆ ನೀವು ವಿಸಿಟರ್ಸ್ ಅಥವಾ ಟೂರಿಸಂ ವೀಸಾನ ಅಪ್ಲೈ ಮಾಡ್ಕೊಂಡು ಬರ್ಬೋದು. ಅದು ಸ್ವಲ್ಪ ಸುಲಭವಾಗಿ ಸಿಗುವಂತಹ ವೀಸಾ. ಇನ್ನ ನೆಕ್ಸ್ಟ್ ಬರೋದು ಎರಡನೇ ವೀಸಾ ಬಂದ್ಬಿಟ್ಟು ಸ್ಟಡಿ ಮಾಡೋದಕ್ಕೆ ಬರೋದು ಆಯ್ತಾ. ಸ್ಟಡಿ ಅಂದ್ರೆ ಏನು, ಈಗ ನೀವು ಬೆಂಗಳೂರಲ್ಲೋ ಅಥವಾ ಇಂಡಿಯಾದಲ್ಲಿ ಎಲ್ಲೋ ಒಂದು ಗ್ರಾಜುಯೇಷನ್ ಮಾಡಿರ್ತೀರಾ ಅಥವಾ ಹೈಸ್ಕೂಲ್ ಅನ್ನ ಓದಿರ್ತೀರಾ, ನಿಮಗೊಂದು ಆಸೆ ಇರುತ್ತೆ, ನಾನು ಆಸ್ಟ್ರೇಲಿಯಾಗೆ ಹೋಗಿ ಮಾಸ್ಟರ್ಸ್ ಮಾಡಬೇಕು, ಹೈಯರ್ ಸ್ಟಡಿ ಮಾಡಬೇಕು, PhD ಓದ್ಬೇಕು ಅಂತ ಎಷ್ಟೊಂದು ಆಸೆಗಳು ಇಟ್ಕೊಂಡಿರ್ತಾರಲ್ಲ ಸ್ಟೂಡೆಂಟ್ಸ್. ನೀವೇನಾದ್ರೂ ಬಂದು ಆಸ್ಟ್ರೇಲಿಯಾಗೆ ಬಂದು ಓದ್ಬೇಕು ಅಂತ ಇದ್ರೆ ನೀವು ಸ್ಟೂಡೆಂಟ್ ವೀಸಾವನ್ನ ಇನಿಶಿಯೇಟ್ ಮಾಡಬಹುದು. ಅದ್ರದ್ದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಓದಿ ನೀವು ಫುಲ್ ಕಂಪ್ಲೀಟ್ ಆಗಿ ಯಾವ ತರ ಇನಿಶಿಯೇಟ್ ಮಾಡೋದು, ಏನೆಲ್ಲ ನಿಮ್ಗೆ ಅರ್ಹತೆಗಳು ಇರಬೇಕು ಅದನ್ನ ತಗೊಬೇಕು ಸ್ಟೂಡೆಂಟ್ ವೀಸಾ ಅಂತ ಕಂಪ್ಲೀಟ್ ಆಗಿ ಗೈಡ್ ಇರುತ್ತೆ, ನೀವು ಅಲ್ಲಿ ಓದ್ಕೊಬಹುದು. ಸೊ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ವೀಸಾ ಸಿಗ್ಬೇಕು ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅಂದ್ರೆ ಒಂದು ಇಂಗ್ಲಿಷ್ ಎಬಿಲಿಟಿನ ಟೆಸ್ಟ್ ಮಾಡ್ತಾರೆ. IELTS ಅಥವಾ PTE ಅಂತ 2 ಎಕ್ಸಾಮ್ ಬರುತ್ತೆ. ಇಂಗ್ಲಿಷ್ ಎಬಿಲಿಟಿ ಟೆಸ್ಟ್ ಒಂದು ಎಕ್ಸಾಮ್ಸ್ಗಳು, ಅದನ್ನ ತಗೊಂಡು ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಔಟ್ ಆಫ್ 9ಕ್ಕೆ ನೀವು 7ರಿಂದ 8 ಈ ತರ ತಗೊಂಡ್ರೆ ನಿಮ್ಗೆ ಈ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಬಹುದು. ಫಸ್ಟ್ ಅಂದ್ರೆ ಆಸ್ಟ್ರೇಲಿಯಾದಲ್ಲಿರೋ ಯೂನಿವರ್ಸಿಟಿ ಕಾಲೇಜ್ಗಳಿಗೆ ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸ್ ಎಷ್ಟಿರುತ್ತೆ, ನಿಮ್ಮ IELTS ಅಥವಾ ಇಂಗ್ಲಿಷ್ ಎಬಿಲಿಟಿ ಟೆಸ್ಟ್ ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದೀರಾ ಅದ್ರ ಮೇಲ್ಗಡೆ ನಿಮ್ಗೆ ಅವರು ಇನ್ವಿಟೇಷನ್ ಕಳಿಸ್ತಾರೆ, ಯಾರು ಕಾಲೇಜ್ ಅಥವಾ ಯೂನಿವರ್ಸಿಟಿ ಅವರು. ಅದನ್ನ ತಗೊಂಡು ನೀವು ಇಮಿಗ್ರೇಷನ್ಗೆ ಹೋಗಿ ನೋಡಿ, ನನ್ಗೆ ಅಲ್ಲಿ ಇನ್ವಿಟೇಷನ್ ಬಂದಿದೆ ಆ ಕಾಲೇಜಿಗೆ ಸೇರ್ಕೊಳ್ಳಕ್ಕೆ, ನನ್ಗೆ ಸ್ಟೂಡೆಂಟ್ ವೀಸಾ ಬೇಕು ಅಂತ ನೀವು ಅಪ್ಲೈ ಮಾಡಿ ಸ್ಟೂಡೆಂಟ್ಸ್ ವೀಸಾಗಳ ಮೂಲಕ ಅವನು ಬಂದು ನೀವು
ಇಲ್ಲಿ ಇರಬಹುದು, ಅಂದ್ರೆ ಓದಬಹುದು. ಆದ್ರೆ ಫ್ರೆಂಡ್ಸ್, ಸ್ಟೂಡೆಂಟ್ ವೀಸಾದವ್ರಿಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ನೀವು ಇಲ್ಲಿ ಬಂದು ಕಾಲೇಜ್ ಸೇರ್ಕೊಂಡಿರ್ತೀರಾವಾ ಅಲ್ವಾ, ಸೊ ಅವಾಗ ನೀವೇನಾದ್ರೂ ಓದ್ಬೇಕು ಅಂತ ಅಂದ್ರೆ ಓದುವಾಗ ಸ್ಟೂಡೆಂಟ್ ವರ್ಕಿಂಗ್ ಅವರ್ಸ್ ಅಲ್ಲೂ ಕೂಡ ನೀವು ಸ್ವಲ್ಪ ದುಡ್ಕೊಬಹುದು. ಅಂದ್ರೆ ನಿಮ್ಮ ಕಾಲೇಜ್ ಫೀಸ್ಗಾಗಿರ್ಬೋದು, ನಿಮ್ಮ ಬುಕ್ಸು ಆ ತರ ಫೀಸ್ಗಳಿಗೆ ನೀವೇ ನಿಮ್ಮ ಓನ್ ಹಣವನ್ನ ದುಡ್ಕೊಬಹುದು. ಆದ್ರೆ ಏನಪ್ಪ ರಿಸ್ಟ್ರಿಕ್ಷನ್ ಅಂದ್ರೆ, ನಿಮ್ಗೆ ಸ್ಟೂಡೆಂಟ್ ಅವ್ರಿಗೆ ಒಂದು ವಾರಕ್ಕೆ 40 ಗಂಟೆಗಳಿರತ್ತಲ್ವಾ, ಒಂದು ದಿನಕ್ಕೆ 8 ಗಂಟೆ ತರ. ಸೊ ಬೇರೆ ಎಲ್ಲದವ್ರಿಗೂ, ಇಲ್ಲಿ ಎಲ್ಲಾ ವರ್ಕರ್ಸ್ಗೂ 40 ಗಂಟೆ ಕೆಲಸ ಮಾಡ್ಬೋದು ಅಂತ ಇರುತ್ತಲ್ವಾ. ಅದರಲ್ಲಿ ಸ್ಟೂಡೆಂಟ್ ಅವ್ರಿಗೆ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಅವರ್ಸ್ ಇರುತ್ತೆ. ಅಂದ್ರೆ ಒಂದು ವಾರದಲ್ಲಿ ಅವರು ಒಂದು 24 ಗಂಟೆನೋ ಅಥವಾ 36 ಗಂಟೆನೋ ಈ ತರ ಮಾತ್ರ ಕೆಲಸ ಮಾಡ್ಬೇಕು ಅನ್ನೋ ಕೆಲವು ರಿಸ್ಟ್ರಿಕ್ಷನ್ಸ್ ಗಳಿರುತ್ತೆ. ಅದನ್ನು ಕೂಡ ನೀವು ಆ ಒಂದು ಸೈಟ್ ಹಾಕಿದೀನಲ್ವಾ, ಅಲ್ಲಿ ಹೋದ್ರೆ ಕಂಪ್ಲೀಟ್ ಆಗಿ ತಿಳಿಸ್ಕೋಬಹುದು. ಫ್ರೆಂಡ್ಸ್, ಇನ್ನ 3ನೇ ವೀಸಾ ಅಂದ್ರೆ ಅದು ಸ್ಕಿಲ್ಡ್ ವೀಸಾಗಳು. ಅಂದ್ರೆ ಸ್ಕಿಲ್ಡ್ ವೀಸಾ ಅಂದ್ರೆ ಯಾವ ತರ ಅಂದ್ರೆ, ಇವಾಗ ನೀವು ಏನೋ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಏನಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಮಾಡಿ ಯಾವುದೋ ಒಂದು IT ಕಂಪ್ನಿಗಳಲ್ಲಿ MNC ಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಒಂದು ಆಸೆ ಇರುತ್ತೆ, ಸಾಕಪ್ಪ ನಮ್ಗೆ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದು ಹೋಗಿ ಫಾರಿನ್ ಅಲ್ಲೂ ಕೂಡ ಕೆಲಸ ಮಾಡೋಣ ಅಂತ ಒಂದು ಆಸೆಗಳಿರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ ಸ್ಕಿಲ್ಡ್ ವೀಸಾ ಅಂತ ಬರುತ್ತೆ. ಅದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಆಫ್ ಸ್ಕಿಲ್ಡ್ ವೀಸಾಗಳು ಬರುತ್ತೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ 809 ಮತ್ತೆ 801, 301, 309 ಈ ತರ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಸ್ಕಿಲ್ಡ್ ವೀಸಾದಲ್ಲಿ ಸ್ಕಿಲ್ಡ್ ಪರ್ಮನೆಂಟ್ ರೆಸಿಡೆಂಟ್ ವೀಸಾಸ್. ಸೊ ಈ ವೀಸಾಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಪಾಯಿಂಟ್ ಸಿಸ್ಟಮ್. ಆಸ್ಟ್ರೇಲಿಯಾದಲ್ಲಿ ಪಾಯಿಂಟ್ ಇಷ್ಟು 60 ಮಿನಿಮಮ್ ಪಾಯಿಂಟ್, ಮ್ಯಾಕ್ಸಿಮಮ್ ಪಾಯಿಂಟ್ ಬಂದು 90 ಇರಬೇಕು. ಆಯ್ತಾ, ಅದು ತಗೊಳ್ಳೋ ಪಾಯಿಂಟ್ ಸಿಸ್ಟಮ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ. ನೀವು ಕೇಳ್ಬೋದು ಆ ಪಾಯಿಂಟ್ಸ್ ಗಳನ್ನ ಹೇಗೆ ತಗೊಳ್ಳೋದು ಸ್ಕಿಲ್ಡ್ ವೀಸಾ ಅಪ್ಲೈ ಮಾಡ್ಬೇಕು ಅಂದ್ರೆ ಹೇಗೆ ಅಂದ್ರೆ, ನಿಮ್ಮ ಏಜ್ ನೀವೇನಾದ್ರೂ ಒಂದು 18ರಿಂದ 25 ವರ್ಷದ ಒಳಗಡೆ ಇದ್ರೆ ನಿಮ್ಗೆ 15 ಪಾಯಿಂಟ್ ಅನ್ನ ಕೊಡ್ತಾರೆ ವಯಸ್ಸಲ್ಲಿ. ಆಯ್ತಾ, 25ರಿಂದ 32 ವರ್ಷದ ಒಳಗಡೆ ಇದ್ರೆ ನಿಮ್ಗೆ 25 ಪಾಯಿಂಟ್ಸ್ ಏನೋ ಬರುತ್ತೆ. ಆಯ್ತಾ, ಆಮೇಲೆ 25 ವರ್ಷದಿಂದ 33 ವರ್ಷದಿಂದ 40 ವರ್ಷ ಈ ತರ ಏನೋ ರೇಂಜ್ ಅಲ್ಲಿ ಇದ್ರೆ ನಿಮ್ಗೆ 15 ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಅದಕ್ಕಿಂತ ಜಾಸ್ತಿ ಮೇಲ್ಪಟ್ಟು 40 ವರ್ಷದ ಮೇಲಿದ್ರೆ 10 ಪಾಯಿಂಟ್ಸ್. ಈ ತರ ನೀವು ಡೀಟೇಲ್ಸ್ ಅನ್ನ ಓದ್ಕೊಬಹುದು. ನಾನು ಅಷ್ಟು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನೆನಪಿಲ್ಲ, ಮುಂಚೆ ಎಲ್ಲ ನೆನಪಿರ್ತಿತ್ತು. ಸೊ ಅದ್ರ ಏಜ್ ಮೇಲೆ ಸ್ವಲ್ಪ ಪಾಯಿಂಟ್ಸ್ ಗಳು ಸಿಗುತ್ತೆ. ಅದಾದ್ಮೇಲೆ ಬರೀ 15, 20, 25 ಸಿಗ್ತಲ್ವಾ. ಮತ್ತೆ ಮಿಕ್ಕಿದೇನು ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್. ನೀವೇನಾದ್ರು ಪೋಸ್ಟ್ ಗ್ರಾಜುಯೇಟ್ಸ್ ಅಂದ್ರೆ PhD ಮಾಡಿದ್ರೆ, ಅಥವಾ ನೀವೇನಾದ್ರೂ ಮಾಸ್ಟರ್ಸ್ ಅನ್ನ ಮಾಡಿದ್ರೆ, ಈ ತರ ಮಾಡಿರೋರ್ಗೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ 15 ಮಾರ್ಕ್ಸ್ ಗಳು ಸಿಗುತ್ತೆ ನಿಮ್ಗೆ. ನೀವೇನಾದ್ರೂ ಅಂಡರ್ ಗ್ರಾಜುಯೇಟ್ ಅಂದ್ರೆ BE, BA, BCA, BSc ಇದನ್ನೆಲ್ಲ ಅಂಡರ್ ಗ್ರಾಜುಯೇಟ್ ಕ್ಯಾಟಗರಿ ಅಂತಾರಲ್ವಾ, ಈ ತರ ಓದಿರೋರ್ಗೆ ನಿಮ್ಗೆ 10 ಪಾಯಿಂಟ್ಸ್ ಗಳು ಸಿಗುತ್ತೆ ಎಜುಕೇಶನ್ ಅಲ್ಲಿ. ಆಯ್ತಾ, ಸೊ ಅಂದ್ಕೊಳ್ಳಿ ಅಲ್ಲಿ ಒಂದು 25 ಸಿಕ್ತು ಏಜ್ ಅಲ್ಲಿ, ಇಲ್ಲಿ ಒಂದು 10 ಸಿಕ್ತು. ಎಷ್ಟಾಯ್ತು? 25, 10, 35 ಪಾಯಿಂಟ್ಸ್ ನಿಮಗೆ ಸಿಕ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್, ಪ್ರೊಫೆಷನಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ನೋಡ್ತಾರೆ. ಸಪೋಸ್ ನೀವೇನಾದ್ರೂ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಅಂದ್ರೆ ನೀವು ಒಂದು ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಏನೋ ಓದಿರ್ತೀರಾ, ಅಥವಾ ನೀವು BSc ನಲ್ಲಿ ಮೈಕ್ರೋಬಯಾಲಜಿ ಬಗ್ಗೆ ಏನೋ ಓದಿರ್ತೀರಾ ಅಂದ್ಕೊಳ್ಳಿ. ಅದೇ ನಿಮ್ಮ ಎಜುಕೇಶನ್ಗೆ ತಕ್ಕಂತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲಿ ಇದ್ದರೆ ನಿಮ್ಗೆ ಅದರಲ್ಲೂ ಕೂಡ ಒಂದು 10 ಪಾಯಿಂಟ್ಸ್ ಗಳು ಸಿಗುತ್ತೆ. 10 ಪಾಯಿಂಟ್ಸ್ ಅಲ್ಲಿ ಸಿಕ್ಕಾಗ ಸೊ 35 ಪ್ಲಸ್ 10 ಪಾಯಿಂಟ್ಸ್ ಇಲ್ಲಿಂದ, ಸೊ 45 ಆಯ್ತು. ಅದೊಂದು 40 ಪಾಯಿಂಟ್ಸ್ ಆಯ್ತಾ. ಆಮೇಲೆ ನೀವು ಇಂಗ್ಲಿಷ್ ಎಬಿಲಿಟಿ ಟೆಸ್ಟ್ ಮಾಡ್ತಾರೆ. ಅಂದ್ರೆ ನಿಮ್ದು ಕಾಂಪಿಟೇಟರ್ ತರ ಇಂಗ್ಲಿಷ್ ಇದೆಯಾ, ಅಥವಾ ನಾರ್ಮಲ್ ಇಂಗ್ಲಿಷ್ ಇದೆಯಾ, ಅಥವಾ ನಿಮ್ದು ಪ್ರೊಫೆಷನಲ್ ಇಂಗ್ಲಿಷ್ ಇದೆಯಾ, ಅಥವಾ ನಿಮ್ದು ನೇಟಿವ್ ಇಂಗ್ಲಿಷ್ ಇದೆಯಾ, ಅಂದ್ರೆ ನೀವು ಫಾರಿನರ್ ತರ ಇಂಗ್ಲಿಷ್ ನಾಲೆಜ್ ತುಂಬಾ ಇದೆಯಾ ಅಂತ ಎಲ್ಲ ಚೆಕ್ ಆಗುತ್ತೆ. ಸೊ ಅದರಲ್ಲಿ ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಮತ್ತೆ ಅಷ್ಟು 4 ಕ್ಯಾಟಗರಿ ಬರುತ್ತೆ. ಸೊ ಆ 4 ಕ್ಯಾಟಗರಿನಲ್ಲಿ IELTS ಅಲ್ಲಿ ನಿಮ್ಗೆ 7 ಪಾಯಿಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ 7 ಪಾಯಿಂಟ್ ಮಾಡಿ ತಗೊಂಡ್ರೆ ನಿಮ್ಗೆ ಒಳ್ಳೆ ಪಾಯಿಂಟ್ಸ್ ಗಳು ಸಿಗುತ್ತೆ. ನಿಮ್ಗೆ PTE ಏನಾದ್ರು ತಗೊಂಡ್ರೆ ನೀವು 8 ಪಾಯಿಂಟ್ಸ್ ಗಳು ಸಿಕ್ಕರೆ ನಿಮ್ಗೆ 80, 85 ಈ ತರ ಏನೋ ಪಾಯಿಂಟ್ಸ್ ಗಳು ಮಾಡ್ಕೊಬಹುದು. ಸೊ ನೀವು IELTS, TS ಮತ್ತೆ ಅಥವಾ PTE ಎಕ್ಸಾಮ್ಗಳು, ಅದೇನಪ್ಪ ಎಕ್ಸಾಮ್ ಅಂದ್ರೆ ನಿಮ್ಮ ಇಂಗ್ಲಿಷ್ ಎಬಿಲಿಟಿಯನ್ನ ಟೆಸ್ಟ್ ಮಾಡ್ತಾರೆ. ಅಂದ್ರೆ ರೀಡಿಂಗು, ಓದೋದ್ರಲ್ಲಿ ಯಾವ ತರ ಇದು ಎಬಿಲಿಟಿ ಇದೆ ಅಂದ್ರೆ ನಿಮ್ಮ ವೊಕ್ಯಾಬ್ಯುಲರಿ ಟೆಸ್ಟ್ ಮಾಡ್ತಾರೆ. ಮತ್ತೆ ಲಿಸ್ನಿಂಗ್, ಒಂದು ಆಡಿಯೋ ಪ್ಲೇ ಆಗುತ್ತೆ, ಆಡಿಯೋ ಪ್ಲೇ ಆಗಿ ಅದನ್ನ ರಿಪೀಟ್ ಮಾಡ್ಬೇಕು ನೀವು.
ಆ ತರದ್ ಒಂದಿರತ್ತೆ. ಮತ್ತೆ ಸ್ಪೀಕಿಂಗ್ ಅಂದ್ರೆ ನೀವು ಮಾತಾಡುವಾಗ ಯಾವ ರೀತಿಯಲ್ಲಿ ಏನಾದ್ರು ಗ್ರಾಮರ್ ಇರ್ಬೋದು, ಸ್ಪೆಲ್ಲಿಂಗ್ ಆ ತರದೆಲ್ಲ ಚೆಕ್ ಆಗತ್ತೆ. ಮತ್ತೆ ಲಿಸ್ನಿಂಗ್, ಈ ತರದೆಲ್ಲ 4 ಕ್ಯಾಟಗರಿಯಲ್ಲೂ ಕೂಡ ನೀವು ತುಂಬಾ ಎಕ್ಸಲೆಂಟ್ ಅಂತ ಅಂದ್ರೆ ನಿಮ್ಗೆ ಆರಾಮಾಗಿ 20-25 ಪಾಯಿಂಟ್ಸ್ ಬರೋದು IELTS ಅಲ್ಲಿ, 9-8 ಈ ತರ ಪಾಯಿಂಟ್ಸ್, 9-8 ಪಾಯಿಂಟ್ಸ್ ಬರೋದು ನಿಮ್ಗೆ IELTS ಇದರಲ್ಲಿ ನೀವು ತಗೊಬಹುದು. ಸೊ ಫ್ರೆಂಡ್ಸ್, ಸೊ ಈ ತರ ಸಪೋಸ್ ನಿಮ್ಗೆ ತುಂಬಾ ಸುಪೀರಿಯರ್ ಇಂಗ್ಲಿಷ್ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಗೆ ಅದರಲ್ಲಿ ನೀವು 20 ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬಹುದು. ಅದರಲ್ಲಿ 20 ಮಾರ್ಕ್ಸ್ ಸಿಕ್ತಂದ್ರೆ ಸೊ 40 + 20 ಆಲ್ಮೋಸ್ಟ್ ಲೈಕ್ ನಿಮ್ಗೆ 60 ಪಾಯಿಂಟ್ಸ್ ಆಯ್ತು. ಮತ್ತೆ 60 ಪಾಯಿಂಟ್ಸ್ ಇವಾಗ ತುಂಬಾ ಇನ್ವಿಟೇಷನ್ ಬರೋದೆಲ್ಲ ಕಷ್ಟ ಇರುತ್ತೆ. ಅಂದ್ರೆ ಇನ್ವಿಟೇಷನ್ ಅಂತ ಏನಪ್ಪಾ ಅಂದ್ರೆ ಫಸ್ಟ್ ನೀವು ಅಪ್ಲೈ ಮಾಡಬೇಕು ಇಮಿಗ್ರೇಷನ್ಗೆ, ನಾನು ವೀಸಾ ಬೇಕು ನನ್ಗೆ ಅಂತ. ಅವರು ನಿಮ್ಗೆ ಇನ್ವೈಟ್ ಮಾಡ್ತಾರೆ. ನಿಮ್ ಪಾಯಿಂಟ್ ಸಿಸ್ಟಮ್ಸ್ ಎಲ್ಲ ನೋಡಿ ನಿಮ್ಗೆ ಒಳ್ಳೆ ಪಾಯಿಂಟ್ಸ್ ಇದ್ರೆ ಬೇಗ ಇನ್ವಿಟೇಷನ್ಗಳು ಬರುತ್ತೆ. 60 ಪಾಯಿಂಟ್ಸ್ ಇರೋರ್ಗೆ ಬರೋದು ತುಂಬಾ ಕಷ್ಟ, ಬರೋದೇ ಇಲ್ಲ, ಇಂಪಾಸಿಬಲ್ ಅಂತ ಹೇಳ್ಬಹುದು. ಸೊ ಜಾಸ್ತಿ ಪಾಯಿಂಟ್ಸ್ ಬರಬೇಕು ಇನ್ನು ಅಂತ ಹೇಳಿದ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಮದ್ವೆ ಆಗಿತ್ತು ಅಂತ ಅನ್ಕೊಂಡ್ರೆ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅವರು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅವ್ರ ಕಡೆಯಿಂದ, ಅಂದ್ರೆ ನೀವು ಒಂದು ಇಂಜಿನಿಯರ್ ಇರ್ತೀರಾ, ಸಾಫ್ಟ್ವೇರ್ ಅನ್ಕೊಳ್ಳಿ, ನಿಮ್ ಹೆಂಡತಿನೂ ಸಾಫ್ಟ್ವೇರ್ ಇಂಜಿನಿಯರ್, ಇಬ್ರು ಅಪ್ಲಿಕೇಶನ್ ಅನ್ನು ಒಟ್ಟಿಗೆ ಹಾಕ್ತಿರ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ನಿಮ್ ಹೆಂಡತಿ ಕಡೆಯಿಂದನೂ ಕೂಡ ನಿಮ್ಗೆ 5 ಪಾಯಿಂಟ್ಸ್ ಗಳು ಬರುತ್ತೆ. ಸೊ ಇದರಿಂದಾಗಿ ಮತ್ತೆ ಪಾಯಿಂಟ್ಸ್ ಸ್ವಲ್ಪ ಜಾಸ್ತಿ ಆಯ್ತು, 65 ಆಗುತ್ತೆ. ಆಮೇಲೆ ನಾಟಿ ಅಂತ ಬರುತ್ತೆ. ನಾಟಿ ಅಂದ್ರೆ ಇಲ್ಲೆಲ್ಲ ಫಾರಿನ್ ಅಲ್ಲೆಲ್ಲ ಈ ತರ ನ್ಯಾಷನಲ್ ಲ್ಯಾಂಗ್ವೇಜಸ್, ರೀಜನಲ್ ಲ್ಯಾಂಗ್ವೇಜಸ್ ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕೋರ್ಸಸ್ ಮಾಡಿದ್ರೆ ಅವ್ರಿಗೂ ಕೂಡ 5 ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ. ಸೊ ಅಲ್ಲಿ 5 ಪಾಯಿಂಟ್ಸ್ ನಿಮ್ಗೆ ಆಡ್ ಆಗುತ್ತೆ. ಮತ್ತೆ ಇನ್ನೊಂದ್ ತರ ಯಾವ ತರ ತಗೋಬಹುದಂದ್ರೆ, ನಿಮ್ಗೆ ಇಲ್ಲಿ ಬಂದು ಆಸ್ಟ್ರೇಲಿಯಾದಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಆಸ್ಟ್ರೇಲಿಯಾದಲ್ಲಿ ಇದ್ಕೊಂಡೇನೆ ನೀವು ಕೆಲಸ ಮಾಡಿ ಏನಾದ್ರು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಅಲ್ಲೂ ಕೂಡ ನಿಮ್ಗೆ 5 ಪಾಯಿಂಟ್ಸ್ ಗಳು ಸಿಗುತ್ತೆ. ಸೊ ನಾನು ಮುಂಚೆನೆ ಹೇಳ್ದಂಗೆ 70ರಿಂದ 90 ಒಳಗಡೆ ನಿಮ್ಮ ಪಾಯಿಂಟ್ಸ್ ಇದ್ದರೆ ನಿಮ್ಗೆ ಬೇಗ ಇನ್ವಿಟೇಷನ್ಸ್ ಗಳು ಬರುತ್ತೆ. ಒಂದು 70ಕ್ಕಿಂತ 65-60 ಇದ್ರೆ ಇನ್ವಿಟೇಷನ್ ಬರೋದೇ ಇಲ್ಲ ಅಂತ ಹೇಳ್ತೀನಿ. ತುಂಬಾನೇ ಕಷ್ಟ ಇದೆ, ಯಾಕಂದ್ರೆ ಇವಾಗ ಕಾಂಪಿಟೇಷನ್ಸ್ ಗಳೆಲ್ಲ ಜಾಸ್ತಿ ಇರುತ್ತೆ. ಈ ರೀತಿಯಲ್ಲಿ ನಿಮ್ಗೆ ಪಾಯಿಂಟ್ ಸಿಸ್ಟಮ್ ಮೇಲೆ ಸ್ಕಿಲ್ಡ್ ವೀಸಾಗಳನ್ನ ನೀವು ತಗೊಬಹುದು. ಸೊ ಇನ್ನ ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಬರೋದು ಪಾರ್ಟ್ನರ್ ವೀಸಾಗಳು. ಪಾರ್ಟ್ನರ್ ವೀಸಾ ಅಂದ್ರೆ ಇವಾಗ ನಿಮ್ಮ ಗಂಡನೋ ಅಥವಾ ನಿಮ್ ಹೆಂಡತಿನೋ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಸೊ ಅವರು ನನ್ನ ಹೆಂಡತಿ ಇಂಡಿಯಾದಲ್ಲಿದ್ದಾಳೆ ಅಥವಾ ನನ್ನ ಗಂಡ ಇಂಡಿಯಾದಲ್ಲಿದ್ದಾನೆ, ಅವನನ್ನ ನಾನು ಇಲ್ಲಿ ಕರೆಸ್ಕೊಬೇಕು ಪರ್ಮನೆಂಟ್ ರೆಸಿಡೆಂಟ್ ಆಗಿ ಅಂತ ಅವರು ನಿಮ್ಮನ್ನ ಕರೆಸ್ಕೊಬಹುದು. ಅದು ಪಾರ್ಟ್ನರ್ ರಿಲೇಟೆಡ್ ವೀಸಾಗಳು. ನೀವು ಮದ್ವೆ ಆಗಿರ್ಲೇಬೇಕು ಅಂತ ಏನಿಲ್ಲ, ಮದ್ವೆ ಆಗಿಲ್ಲ ಅಂದ್ರೂ ಒಂದು ಎಂಗೇಜ್ಮೆಂಟ್ ಆಗಿದ್ದು ನೀವು ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ 1-2 ವರ್ಷದ ಮೇಲೆ ಇದ್ದೀರಾ ಅಂತ ಪ್ರೂವ್ ಮಾಡಿದ್ರು ಕೂಡ ಡಿಫ್ಯಾಕ್ಟೋ ರಿಲೇಶನ್ಶಿಪ್ ಅಂತ, ಅಂದ್ರೆ ಮದುವೆ ಆಗಬಹುದು ಇವರು ಅಂತ ತಿಳ್ಕೊಂಡು ನಿಮ್ಗೆ ಆ ರೀತಿಯಲ್ಲೂ ಡಿಫ್ಯಾಕ್ಟೋ ರಿಲೇಶನ್ಶಿಪ್ ಅಂತ ಆ ತರದ್ದು ಕ್ಯಾಟಗರಿಯಲ್ಲೂ ಕೂಡ ನೀವು ವೀಸಾಗಳನ್ನ ತಗೋಬಹುದು. ಅವೆಲ್ಲ ಪರ್ಮನೆಂಟ್ ರೆಸಿಡೆಂಟ್ ವೀಸಾಗಳು, ಅಂದ್ರೆ ನೀವು ಇಲ್ಲಿ ಶಾಶ್ವತವಾಗಿ ಇರಬಹುದು. ನಿಮ್ಮನ್ನ ಯಾರು ಅದಕ್ಕೆ ಅನ್ಲಿಮಿಟೆಡ್ ಅಂದ್ರೆ ಇಷ್ಟು ದಿನ ಇದ್ಬಿಟ್ಟು ವಾಪಸ್ ಹೋಗ್ಬೇಕು ಆ ತರದ್ದು ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸ್ಟೂಡೆಂಟ್ ವೀಸಾ ಆಗಿರುತ್ತೆ, ಟೂರಿಸ್ಟ್ ವೀಸಾ ಆಗಿರುತ್ತೆ, ಬಟ್ ಪರ್ಮನೆಂಟ್ ರೆಸಿಡೆಂಟ್ಸ್ಗೆ ಅನ್ಲಿಮಿಟೆಡ್, ನೀವು ಸಾಯೋ ತನಕನೂ ಕೂಡ ಆಸ್ಟ್ರೇಲಿಯಾದಲ್ಲಿ ಇದ್ಕೊಂಡು ಅನ್ಲಿಮಿಟೆಡ್ ವರ್ಕ್ ಲೈಫ್ಸ್, ಅಂದ್ರೆ ಏನು ವರ್ಕ್ದು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಎಷ್ಟಾದ್ರೂ ಕೆಲಸ ಮಾಡ್ಕೊಂಡು ಇರ್ಬೋದು. ಅದು 3ನೇ ಕ್ಯಾಟಗರಿ, ಸ್ವಲ್ಪ ತಗೊಳ್ಳೋದು ಕೂಡ ಕಷ್ಟಕರ ಆಗಿರೋದು. ಇನ್ನ 4ನೇ ಕ್ಯಾಟಗರಿ ಏನಪ್ಪಾ ಅಂದ್ರೆ ಪೇರೆಂಟ್ ರಿಲೇಟೆಡ್ ಫ್ಯಾಮಿಲಿ ವೀಸಾಗಳು. ಫ್ಯಾಮಿಲಿ ವೀಸಾ ಅಂದ್ರೆ ಏನ್ ಗೊತ್ತಾ, ಈಗ ನಿಮ್ಮ ಗಂಡ ಹೆಂಡತಿಯನ್ನ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಅನ್ಕೊಳ್ಳಿ, ಇವಾಗ ನಿಮ್ಮ ತಂದೆ ತಾಯಿಗಳು ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಇಂಡಿಯಾದಲ್ಲಿ, ಬಟ್ ಮಕ್ಕಳು ಮಾತ್ರ ಫಾರಿನ್ ನಲ್ಲಿ ಇರ್ತಾರೆ. ಆ ತರದವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಇಂಡಿಯಾದಲ್ಲಿ ಯಾರೂ ಇಲ್ಲ, ಅವ್ರನ್ನ ನಾನೇ ನೋಡ್ಕೊಬೇಕು, ಆದ್ರೆ ನಾನು ಇಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಅಥವಾ ಸಿಟಿಸನ್ ಆಗ್ಬಿಟ್ಟಿದೀನಿ ಅನ್ಕೊಂಡು ಅವ್ರನ್ನ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಮಗು ಆಯ್ತಾ ಅವ್ರಗಳನ್ನ ಡಿಪೆಂಡೆಂಟ್ ವೀಸಾ ಮೇಲೆ ಕರೆಸ್ಕೊಬಹುದು. ಡಿಪೆಂಡೆಂಟ್ ಅಂದ್ರೆ ಫ್ಯಾಮಿಲಿ ವೀಸಾ, ಅವ್ರಿಗೂ ಪರ್ಮನೆಂಟ್ ರೆಸಿಡೆಂಟ್ ವೀಸಾಗಳು ಸಿಗುತ್ತೆ, ಅವ್ರನ್ನ ನೀವು ಕರೆಸ್ಕೊಬಹುದು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಸೊ ಆ ತರ ಕರೆಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಒಂದು 50-60 ಲಕ್ಷ ಖರ್ಚಾಗತ್ತೆ ತಂದೆ ತಾಯಿಗಳನ್ನ ಪರ್ಮನೆಂಟ್ ರೆಸಿಡೆಂಟ್ ವೀಸಾಗಳ ಮೇಲೆ ಇಲ್ಲಿ ಕರೆಸ್ಕೊಬೇಕಂದ್ರೆ. ಮತ್ತೆ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ ಫ್ರೆಂಡ್ಸ್, 5 ವರ್ಷದಿಂದ 10-15 ವರ್ಷ ತನಕ ವೇಟ್ ಮಾಡೋರು ಇದ್ದಾರೆ. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳು ಇರುತ್ತೆ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಈಚ್ ಕ್ಯಾಟಗರಿಗೂ ಡೀಟೇಲ್ಡ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ. ಇವಾಗ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಮೇಲೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಇರೋದು. ನೆಕ್ಸ್ಟ್ ಇನ್ನೊಂದ್ ತರ ವೀಸಾ ಯಾವ್ದಪ್ಪ ಅಂದ್ರೆ ವರ್ಕಿಂಗ್ ವೀಸಾಸ್. ವರ್ಕಿಂಗ್ ವೀಸಾ ಅಂದ್ರೆ ಈಗ ನೀವು ಇಂಡಿಯಾದಲ್ಲಿ ಆಕ್ಸೆಂಚರು ಅಥವಾ
ಯಾವ್ದಾದ್ರು ಮೈಕ್ರೋಬಯಾಲಜಿ ಲ್ಯಾಬ್ಗಳಲ್ಲೋ ಅಥವಾ ಯಾವ್ದಾದ್ರು ಒಂದು ಹೋಟೆಲ್ಗಳಲ್ಲಿ ಒಂದು ಶೆಫ್ ಆಗಿ, ಒಂದು ಅಡಿಗೆ ಮಾಡುವ ಶೆಫ್ ಆಗಿ ಕೆಲಸ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಅಥವಾ ಯಾವ್ದಾದ್ರು ಆಕ್ಸೆಂಚರ್, ಮೈಂಟ್ರಿ, ಕಾಗ್ನಿಸೆಂಟ್, TCS, ಇನ್ಫೋಸಿಸ್ ಈ ತರ ಕೆಲಸ ಮಾಡ್ತಿರ್ತೀರಾ. ಸೊ ನಿಮ್ಮ ಕಂಪ್ನಿಯ ಒಂದು ಬ್ರಾಂಚು ಆಸ್ಟ್ರೇಲಿಯಾದಲ್ಲೂ ಇತ್ತು ಅನ್ಕೊಳ್ಳಿ. ಅದೇನು IT-BT ಕಂಪ್ನಿನೇ ಆಗಿರ್ಬೇಕು ಅಂತ ಏನಿಲ್ಲ. ನಿಮ್ಗೆ ಹೋಟೆಲ್ ಇರ್ಬೋದು, ಇಲ್ಲಾಂದ್ರೆ ಒಂದು ಟೂರಿಸಂ ಮಾಡ್ತಾರಲ್ಲ ಆ ತರ ಕಂಪ್ನಿಗಳಿರ್ಬೋದು. ಯಾವ್ದೋ ಒಂದು ಕೆಲಸ ಮಾಡ್ತಿರ್ತೀರಾ ಇಂಡಿಯಾದಲ್ಲಿ, ಆ ಕಂಪ್ನಿದು ಬ್ರಾಂಚು ಇಲ್ಲೂ ಇರುತ್ತೆ ಅನ್ಕೊಳ್ಳಿ, ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರುತ್ತೆ. ಸೊ ಅವಾಗ ನಿಮ್ಮ ಕಂಪನಿಯಿಂದ ನೀವು ಕೇಳ್ಕೊಬಹುದು, ನಿಮ್ಮ ಎಂಪ್ಲಾಯರ್, ನಿಮ್ ಕೆಲಸ ಕೊಟ್ಟಿರೋರ್ನ ಎಂಪ್ಲಾಯರ್ ಅಂತಾರಲ್ವಾ, ಸರ್ ನಾನು ಆಸ್ಟ್ರೇಲಿಯಾಗ ಹೋಗ್ಬೇಕು, ನನ್ನನ್ನ ಆನ್ ಸೈಟ್ ಕಳಿಸಿ ಅಂತ ಒಂದು ಹೇಳ್ತಾರೆ ಗೊತ್ತಾ. ಸೊ ನನ್ನ ಅಲ್ಲಿಗೆ ಆ ಬ್ರಾಂಚ್ಗೆ ನೀವು ನನ್ನನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ಕೊಬಹುದು. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಎಂಪ್ಲಾಯರ್, ಇಲ್ಲಿ ಬ್ರಾಂಚ್ ಇಂದ ನಿಮ್ಗೆ ಎಂಪ್ಲಾಯರ್ ಸ್ಪಾನ್ಸರ್ಡ್ ವೀಸಾಗಳು ಅಂತ ನಿಮ್ಗೆ ಗ್ರಾಂಟ್ ಮಾಡಿಸಿ ಅವರು ನಿಮ್ಮನ್ನ ಇಲ್ಲಿಗೆ ಕರೆಸ್ಕೊಬಹುದು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ ಅಲ್ವಾ, ನೀವು ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ಬೋದು, ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ನಾನು ಆಸ್ಟ್ರೇಲಿಯಾಗ ಹೋಗ್ಬೇಕು, ಆನ್ ಸೈಟ್ ಕಳಿಸಿ ಅಂತ ಏನಾದ್ರು ಕೇಳ್ಕೊಂಡಾಗ ಅವರು ನಿಮ್ಗೆ 457 ವೀಸಾ, 487 ವೀಸಾ, 489 ವೀಸಾ ಅಂತ ಡಿಫ್ರೆಂಟ್ ಕ್ಯಾಟಗರಿಗಳಿದೆ. ಅದು ನಿಮ್ದು ಯಾವ್ದಕ್ಕೆ ಸೂಟ್ ಆಗುತ್ತೆ ಅದನ್ನ ಇನಿಶಿಯೇಟ್ ಮಾಡಿಸಿ ಇಲ್ಲಿಯ ಬ್ರಾಂಚ್ಗೆ ನಿಮ್ಮನ್ನ ಕಳಿಸ್ತಾರೆ. ಆದರೆ ಆ ಒಂದು ವೀಸಾಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ನಿಮ್ಮನ್ನ ಯಾರು ಕರೆಸ್ಕೊಂಡಿರ್ತಾರಲ್ಲ ಅದೇ ಎಂಪ್ಲಾಯರ್ಗೆ ನೀವು ಕೆಲಸ ಮಾಡ್ಬೇಕು, ಆಯ್ತಾ. ಸೊ ನಿಮ್ಗೆ ಒಂದು ಇನ್ಫೋಸಿಸ್ ನಿಮ್ಮನ್ನ ಎಂಪ್ಲಾಯರ್ ವೀಸಾನ ಕೊಟ್ಬಿಟ್ಟು ಕರೆಸ್ಕೊಂಡಿದೆ ಅಂದ್ಬಿಟ್ಟು ನೀವು ಇನ್ಫೋಸಿಸ್ ಬಿಟ್ಬಿಟ್ಟು ಮೈಂಡ್ರಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಕೆಲಸ ಹುಡ್ಕೋದು ಅದನ್ನೆಲ್ಲ ನೀವು ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಆಮೇಲೆ ಇನ್ನೊಂದು ಏನಂದ್ರೆ ಆ ವೀಸಾಗಳು ಟೆಂಪರರಿ ವೀಸಾ, ಅಂದ್ರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಮ್ಯಾಕ್ಸಿಮಮ್ ಒಂದು 5 ವರ್ಷ ಆ ತರ ವೀಸಾಗಳ ಮೇಲೆ ಕೆಲಸ ಮಾಡ್ಬೋದು. ಯಾವಾಗ ಆ ಎಂಪ್ಲಾಯರ್ಗೆ ನಿಮ್ಮ ಒಂದು ವರ್ಕ್ ಮುಗೀತು, ಸಾಕು ಇಷ್ಟೇ, ನಮಗೆ ಬೇಕಾಗಿಲ್ಲ ಅನ್ಸ್ದಾಗ ಅವ್ರು ನಿಮ್ಮನ್ನ ಇಂಡಿಯಾಗೆ ವಾಪಸ್ ಕಳಿಸ್ತಾರೆ. ಸೊ ಇದು ಇನ್ನೊಂಥರ ವೀಸಾ. ಇನ್ನ ನೆಕ್ಸ್ಟ್ ಕ್ಯಾಟಗರಿ ಅಂದ್ರೆ ರೆಫ್ಯೂಜಿ ವೀಸಾಗಳಂತ ಬರುತ್ತೆ. ಅಂದ್ರೆ ಏನಂದ್ರೆ ಈಗ ಇಂಡಿಯಾದಲ್ಲಿ ನೀವು ಇರ್ತೀರಾ ಅನ್ಕೊಳ್ಳಿ, ಮನೆ ಮಠ ಏನು ಇರಲ್ಲ, ಅಥವಾ ನಿಮ್ಗೆ ಅಲ್ಲಿ ಒಂದು ನ್ಯಾಷನಲ್ ಥ್ರೆಟ್ ಇರುತ್ತೆ ನಿಮ್ಗೆ ಅನ್ಕೊಳ್ಳಿ. ಸೊ ಆ ತರದವರು ಅದರದ್ದು ತುಂಬಾ ಡೀಪ್ ಆಗಿ ಹೋದ್ರೆ ಕಾನ್ಸೆಪ್ಟ್ ಜಾಸ್ತಿನೇ ಇದೆ. ಸೊ ರೆಫ್ಯೂಜಿ ವೀಸಾಗಳು ಅಂತಾನು ಸಿಗುತ್ತೆ. ಅದು ಪ್ರೂವ್ ಮಾಡಿ ತಗೊಳ್ಳೋದೆಲ್ಲ ತುಂಬಾ ಕಷ್ಟನೇ ಇದೆ. ಅದು ಒಂದು ಕ್ಯಾಟಗರಿ ವೀಸಾಗಳಿದೆ. ಮತ್ತೆ ಸ್ಪೆಷಲ್ ಕ್ಯಾಟಗರಿ ವೀಸಾಗಳಂತ ಇದೆ. ಆಮೇಲೆ ಬಿಸ್ನೆಸ್ ವೀಸಾಗಳು ಅಂತ ಇರುತ್ತೆ. ಅಂದ್ರೆ ನೀವೊಂದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅನ್ಕೊಳ್ಳಿ ಇಂಡಿಯಾದಲ್ಲಿ. ಸೊ ನಾನು ನಿಮ್ಮ ಆಸ್ಟ್ರೇಲಿಯಾಗ ಬಂದು ಒಂದು ಕಂಪನಿಯನ್ನ ತೆರೆದು ಆಸ್ಟ್ರೇಲಿಯಾ ಕಂಟ್ರಿ ಡೆವಲಪ್ಮೆಂಟ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಏನಾದ್ರೂ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೆ ಬಿಸ್ನೆಸ್ ಕ್ಯಾಟಗರಿ ಮೇಲೂ ಕೂಡ ಪರ್ಮನೆಂಟ್ ರೆಸಿಡೆಂಟ್ ವೀಸಾಗಳನ್ನ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇಷ್ಟು ಬಂದು ಯಾವ್ಯಾವ ತರ ವೀಸಾಗಳಿದೆ ಅಂತ. ನೀವು BSc, BA, BCom ಏನೇ ಮಾಡಿರ್ಬೋದು, ನಿಮ್ಮ ಈ ಒಂದು ಇಷ್ಟೊಂದು ವೀಸಾಗಳು ಹೇಳದ್ನಲ್ವಾ, ಸೊ ಆ ತರ ವೀಸಾಗಳಿಗೆ ಯಾವ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಬರಬಹುದು. ಏನ್ ಮಾಡ್ತಾರೆ ಕೆಲವರು ಅಂದ್ರೆ ಸ್ಟೂಡೆಂಟ್ ವೀಸಾದ ಮೇಲೆ ಬರ್ತಾರೆ. ಸೊ ಸ್ಟೂಡೆಂಟ್ ವೀಸಾ ಅವ್ರು ಓದಿ ಎಲ್ಲ ಮುಗಿದ್ಮೇಲೆ ಅಲ್ಲಿ ಮಧ್ಯೆ ಕೆಲಸ ಮಾಡ್ತಿರ್ತಾರಲ್ವಾ, ಸ್ಟೂಡೆಂಟ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಒಂದು 24 ಅವರ್ಸ್ ಅಥವಾ 30 ಅವರ್ಸ್ ಕೆಲಸ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಪರ್ಮನೆಂಟ್ ರೆಸಿಡೆಂಟ್ಗೆ ಇಲ್ಲಿ ಸ್ಟೂಡೆಂಟ್ ವೀಸಾದಲ್ಲಿ ಇದ್ಕೊಂಡೆ ಪರ್ಮನೆಂಟ್ ರೆಸಿಡೆಂಟ್ಗೆ ಅಪ್ಲೈ ಮಾಡ್ಕೊಂಡು ತಗೊಳ್ಳುವಂತಹ ಚಾನ್ಸಸ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಈಚ್ ಕ್ಯಾಟಗರಿ ಅವ್ರಿಗೂ ಕೂಡ ವಿಡಿಯೋ ಮಾಡ್ತೀನಿ. ಇದು ವಿಡಿಯೋ ಇಲ್ಲಾಂದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ BSc, ನೀವೇನಾದ್ರು BSc, BA, BCom ಈ ತರ ಎಲ್ಲ ಓದಿದ್ರೆ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಈ ತರ ಏನಾದ್ರು ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಯಾವ ತರ ವೀಸಾಗಳು ಸೂಟ್ ಆಗುತ್ತೆ ಅನ್ನೋದನ್ನ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.